ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಸಾರಿ ಕುಚ್ಚು ವಿಡಿಯೋ ಶೇರ್ ಮಾಡ್ತಿದ್ದೇನೆ. ಇದರಲ್ಲಿ ಆರೆಂಜ್ ಮತ್ತು ಗೋಲ್ಡನ್ ಕಲರ್ ಇದೆ. ಸಾರಿ ಫುಲ್ ವರ್ಕ್ ಉಂಟು ಇದರಲ್ಲಿ. ಇದಕ್ಕೊಂದು ಆರ್ಚ್, ಸಿಂಗಲ್ ಸ್ಟೆಪ್ಪೆ ಬಟ್ 3 ಆರ್ಚ್ ಬರ್ತದೆ. ಆ ಥರ ವರ್ಕ್ ಮಾಡಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಫಸ್ಟಿಗೆ ನಾನು 6 ದಾರ ತಗೊಂಡಿದ್ದೇನೆ. ಸಾರಿಯನ್ನು ಜಿಗ್ಜ್ಯಾಕ್ ಮಾಡಿ ತಂದಿದ್ದೇನೆ. 2 ಸಲ ಆ್ಯಸ್ ಯೂಶ್ವಲ್ ಲಾಕ್ ಮಾಡುವಾಗ ನಾನು 2 ಸಲ ಲಾಕ್ ಮಾಡ್ತೇನೆ ಸಾರಿಗೆ. ಆನಂತರ 1 2 3 4 5 ಇದು ಸಾರಿ ಕುಚ್ಚು ಹಾಕಲಿಕ್ಕೆ ನಾವು 5 ಚೈನ್ ಹಾಕೋದು ನಾನು. ಆನಂತರ 1 ಸಲ ಲಾಕ್ ಮಾಡ್ತೇನೆ. ದಾರ ಮೇಲೆ ಎತ್ತಿ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜಿದ್ದು ಬೀಡ್ ತಗೊಂಡಿದ್ದೇನೆ. ಇದು ಆರ್ಚಿನ ಆಚೀಚೆ ನಮಗೆ ಡಿಸೈನ್ ಬರ್ತದೆ. ಸೊ 1 ಸಲ ಬೀಡ್ ತಗೊಳ್ತೇನೆ, ಬೀಡ್ ಲಾಕ್ ಮಾಡ್ತೇನೆ. ಪುನಃ ಇದನ್ನು ಬೀಡನ್ನು ಸಾರಿಗೆ ಲಾಕ್ ಮಾಡ್ತೇನೆ. ಪುನಃ ಒಂದು ಸಲ ಲಾಕ್ ಮಾಡ್ತೇನೆ. ಬೀಡಿನ ಆಚೆ 1 ಸಲ ಎಕ್ಸ್ಟ್ರಾ ಲಾಕ್, ಈಚೆ 1 ಸಲ ಎಕ್ಸ್ಟ್ರಾ ಲಾಕ್. ಈಗ ನಾನು 1 2 2 3 4 5 6 7 ಚೈನ್ ತಗೊಳ್ತೇನೆ. 7 ಚೈನ್ ತಗೊಂಡು ಎಲ್ಲಿ ಬರ್ತದೆ ನೋಡಿ, ಹೀಗೆ ಲಾಕ್ ಮಾಡೋದಲ್ಲ, ಸ್ವಲ್ಪ ಒಳಗೆ ತಗೊಂಡು ಯು ಶೇಪಲ್ಲಿ ನಾವು ಇದನ್ನು ಲಾಕ್ ಮಾಡಬೇಕು. ತೋರಿಸ್ತೇನೆ ನೋಡಿ ಹೇಗೆ ಬಂತಂತ. ನೋಡಿ, ಇದು ಯು ಶೇಪಲ್ಲಿ ಬಂತು. ಇಷ್ಟೇ ಗ್ಯಾಪನ್ನು ಎಲ್ಲದಕ್ಕೂ ನಾವು ಆರ್ಚಿಗೆ ಯೂಸ್ ಮಾಡಬೇಕು. ಸ್ವಲ್ಪ ಕೈಗೆ ನೂಲು ಸುತ್ಕೊಳ್ತೇನೆ. ಈಗ ನಾನು ಪುನಃ 7 ಚೈನ್ ತಗೊಳ್ತೇನೆ. 1 2 3 4 5 6 7 ಚೈನ್ ತಗೊಂಡು ಸಾರಿಯನ್ನು ಟರ್ನ್ ಮಾಡ್ತೇನೆ. ಇಲ್ಲಿ ನಾನು ಲಾಕ್ ಮಾಡಿದ್ದೇನೆ ಆರ್ಚನ್ನು, ಅದನ್ನು 1 ಸಲ ಲಾಕ್ ಮಾಡ್ತೇನೆ. ಈಗ ಸಾರಿಯನ್ನು ಇಲ್ಲಿ ಬೀಡ್ ಹತ್ತಿರ 1 ಸಲ ನಾನು ಲಾಕ್ ಮಾಡಿದ್ದೇನೆ, ಅಲ್ಲಿಗೆ ಇನ್ನೊಂದು ಸಲ ಲಾಕ್ ಮಾಡ್ತೇನೆ. ಅದಕ್ಕೆ 2 ಎಕ್ಸ್ಟ್ರಾ ಲಾಕ್ ನಾನು ಮಾಡಿದ್ದು. ಬೀಡಿನ ಸ್ಟಾರ್ಟಿಂಗ್ ಬೀಡ್ ಲಾಕ್ ಆದ ನಂತರ 2 ಸಲ ಲಾಕ್ ಮಾಡಿದ್ದು ಇದಕ್ಕೆ. ಈಗ ಈ ಥರ ಬಂತು. ಈಗ ಸೂಜಿ ಮೇಲೆ 1 ಸಲ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ ಕೂಡ ಮಾಡ್ಬೋದು. ಹಾಫ್ ಡಬಲ್ ಕ್ರೋಶ ಮಾಡಿದ್ರೆ ಸ್ಟಿಫ್ ಆಗ್ತದೆ ಆರ್ಚ್. 1 ಇಲ್ಲ, ನಾನು 8 ಹಾಫ್ ಡಬಲ್ ಕ್ರೋಶ ಮಾಡ್ತೀನಿ. 2 3 4 5 6 7 8 ಈ ನಾನು 7 ಚೈನಲ್ಲಿ ನಾನು 8 ಹಾಫ್ ಡಬಲ್ ಕ್ರೋಶ ಹಾಕಿದೆ. ಈಗ ನೋಡಿ, ಇಲ್ಲಿ ನಾನು ಈಗ ಇದನ್ನು 8 ಹಾಕಿದಂತ ಒಂದು ಸಿಂಗಲ್ ಕ್ರೋಶ ಹಾಕಬೇಕು. ಎಲ್ಲಿ ನಾವು ಲಾಕ್ ತಗೊಂಡಿದ್ದೇವಲ್ಲ ಅಲ್ಲಿಗೆ ಹಾಕಿದನ್ನು ಪುನಃ ಲಾಕ್ ಮಾಡೋದು. ಯಾಕೆ ಲಾಕ್ ಮಾಡೋದಂದ್ರೆ ಆಗ ಆರ್ಚ್ ಸ್ವಲ್ಪ ಚೆಂದ ಮಾಡಿ ಕೂತ್ಕೊಳ್ತದೆ. ನೋಡಿ, ಈ ಥರ ಬರ್ತದೆ. ಈಗ ಪುನಃ ನಾನು ಇನ್ನೊಂದು ಸಲ ಎಕ್ಸ್ಟ್ರಾ ಲಾಕ್ ಮಾಡ್ತೇನೆ. 1 ಸಲ ಲಾಕ್ ಮಾಡಿದೆ ಅಲ್ಲ, ಈಗ ಪುನಃ 1 ಸಲ ಲಾಕ್ ಮಾಡ್ತೇನೆ. ಈಗ 1 2 3 4 5 6 7 ಚೈನ್ ತಗೊಳ್ತೇನೆ. ಇದನ್ನು ಹೀಗೆ ಆರ್ಚ್ ಮಾಡೋದಲ್ಲ, ಇದನ್ನು ಸ್ವಲ್ಪ ಅದು ಎಷ್ಟು ಗ್ಯಾಪಲ್ಲಿ ನಾವು ಲಾಕ್ ಮಾಡಿ ಅದೇ ಥರ ಇದನ್ನು ಲಾಕ್ ಮಾಡಬೇಕು. ಗ್ಯಾಪ್ ಮಾತ್ರ ಕರೆಕ್ಟ್ ಇಟ್ಕೊಳ್ಬೇಕು. ನೋಡಿ, ಇಲ್ಲಿ ಎಷ್ಟು ಗ್ಯಾಪ್ ಕೊಟ್ಟಿದೆ ಅಷ್ಟೇ ಇಲ್ಲಿ ಕೊಡಬೇಕು. ಯು ಶೇಪಲ್ಲಿ ಇದನ್ನು ಆರ್ಚನ್ನು ಲಾಕ್ ಮಾಡಿದೆ. ಈಗ ಪುನಃ 1 2 3 4 5 6 7 ಮಾಡಿ ಟರ್ನ್ ಮಾಡ್ತೇನೆ. ಇಲ್ಲಿ ಫಸ್ಟ್ ಎಲ್ಲಿ ಲಾಕ್ ಮಾಡಿದೆ ನೋಡಿ, ಆರ್ಚ್ ಇಲ್ಲಿ ಲಾಕ್ ಉಂಟು, ಫಸ್ಟ್ ಲಾಕಲ್ಲಿ ಇದನ್ನು ಲಾಕ್ ಮಾಡ್ತೇನೆ. ಈಗ ಪುನಃ ಈ ಆರ್ಚಿನ ಪಕ್ಕ 2 ಸಲ ಲಾಕ್ ಮಾಡಿದ್ದೇನೆ, ಅದಕ್ಕೆ ಇನ್ನೊಂದರಲ್ಲಿ ಲಾಕ್ ಮಾಡ್ತೇನೆ. ಆಗ ಮತ್ತು ಇದಾಗ್ತದೆ. ಈಗ ಸೂಜಿ ಮೇಲೆ ದಾರ ತೆಕ್ಕೊಂಡು ಈ 7 ಚೈನ್ ಉಂಟಲ್ಲ 2 ಸಲ ಹಾಕಿದ್ರೆ ಅದರ ಒಳಗಡೆಯಿಂದ ದಾರ ಅಂತಂದು ಹಾಫ್ ಡಬಲ್ ಕ್ರೋಶ 4 ಮಾಡ್ತೇನೆ. 1 2 3 4 ಈ 4 ಮಾಡಿ ಆದ ಕೂಡಲೇ ಪುನಃ 7 ಚೈನ್. ಈಗ ನೀವು ಮಾಡ್ತಾ ಹೋಗುವಾಗ ಉಂಟಲ್ಲ, ಇದು ಡಿಸೈನ್ ನಿಮಗೆ ಅರ್ಥ ಆಗ್ತದೆ, ಈಸಿ ಉಂಟು, ನೀವೇನು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಈಗ ಪುನಃ ನಾನು 1 2 3 4 5 6 7 ಚೈನ್ ತಗೊಳ್ತೇನೆ. ಸಾರಿಯನ್ನು ಟರ್ನ್ ಮಾಡ್ತೇನೆ. ಟರ್ನ್ ಮಾಡಿ ಈಗ ನೋಡಿ, ಸಾರಿ ಟರ್ನ್ ಮಾಡಿ ಬ್ಯಾಕ್ ಸೈಡಲ್ಲೆಲ್ಲ ಹೋಲ್ ತೋರ್ತಾರೆ. ಇದರಲ್ಲಿ ನಾವು 4ನೇ ಹೋಲಿಗೆ ಇದನ್ನು ಇದು ಮಾಡಬೇಕು. 1 2 3 4 4th ಹೋಲಿಗೆ ಇದನ್ನು ಈ ಆರ್ಚನ್ನು ನಾವು 1 ಸಲ ಲಾಕ್ ಮಾಡ್ತೇನೆ. ನೆಕ್ಸ್ಟ್ ಹೋಲಲ್ಲಿ ಪುನಃ 1 ಸಲ ಲಾಕ್ ಮಾಡ್ತೇನೆ. ಸಾರಿನೀಗ ಫ್ರಂಟಿಗೆ ಟರ್ನ್ ಮಾಡ್ತೇನೆ. ಪುನಃ ಈಗ ನಾವು ಸೂಜಿ ಮೇಲೆ ದಾರ ತಗೊಳ್ತೇನೆ. ಈ ಆರ್ಚಿನೊಳಗಡೆ ಹಾಫ್ ಡಬಲ್ ಕ್ರೋಶ ಅಂದರೆ ಕಂಬವನ್ನು ಮಾಡ್ತೇನೆ. 1 2 3 4 ಈ 4 ಆದ ಕೂಡಲೇ ದಾರ ಎತ್ತಿ
ನಾನು ಯಾವ ಬೀಡ್ ಹಾಕ್ತೆ ಅದೇ ಸೇಮ್ ಬೀಡನ್ನು ಮೀಡಿಯಮ್ ಸೈಜ್ ಬೀಡ್, ತುಂಬ ಸ್ಮಾಲ್ ತಗೊಳ್ಬೇಡಿ, ಹಾಕ್ತೇನೆ. ಈಗ ಪುನಃ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಪುನಃ 4 ಹಾಫ್ ಡಬಲ್ ಕ್ರೋಶ ಮಾಡ್ತೇನೆ. 1 2 3 4. ಆ ಸೈಡಲ್ಲಿ 4 ಮಾಡಿದೆ, ಈ ಸೈಡಲ್ಲಿ 4 ಮಾಡಿದೆ. ಈ ಆರ್ಚಿಗೆ ಸೆಂಟರಿಗೆ ಬಂತು ನೋಡಿ. ಈಗ ಕರೆಕ್ಟ್ ನೋಡಿ ನೀವು. ಈಗ ಇಲ್ಲಿ ನಾನು ಬ್ಲ್ಯಾಂಕ್ ಬಿಟ್ಟಿದ್ದೇನೆ, 4 ಆಗಿ ನಾನು ಟರ್ನ್ ಮಾಡಿದ್ದಲ್ಲ. ಈಗ ಈ 4 ಪುನಃ ಕಂಪ್ಲೀಟ್ ಮಾಡ್ತೇನೆ. ಹಾಫ್ ಡಬಲ್ ಕ್ರೋಶ ಇಲ್ಲಿ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತೇನೆ. 1 2 3 4. ಇಲ್ಲಿ ಹಾಫ್ ಡಬಲ್ ಕ್ರೋಶ ಆದ ಕೂಡಲೇ ನಾನು ಹೇಳಿದ್ದೇನೆ, ಇಲ್ಲಿ ನಾನು ಲಾಕ್ ಮಾಡಿದ್ದೇನೆ ಸೀರೆಗೆ, ಅಲ್ಲಿಗೆ ಹೋಗಿ ಇದನ್ನು ಲಾಕ್ ಮಾಡಿದ ಕೂಡ ಆರ್ಚ್ ಕರೆಕ್ಟ್ ನಿಲ್ತದೆ. ಅದಕ್ಕಾಗಿ ಅದನ್ನು ಮಾಡೋದು ಟ್ರಿಕ್. ಹೀಗೆ ಮಾಡಿ ಆದ ನಂತರ ಈಗ ಪುನಃ ಒಂದು ಸಲ ಲಾಕ್ ಮಾಡ್ತೇನೆ. ಇದೀಗ ಎಂತಕ್ಕೆ ನಾನು ಈಗ ನೋಡಿ ಇದೇ ಥರ ಇದೊಂದು ಆರ್ಚ್ ರೆಡಿ ಆಯ್ತು. ಸಿಂಗಲ್ ಸ್ಟೆಪ್ಪು ಬಟ್ 3 ಆರ್ಚ್ ಬರ್ತದೆ. ಈಗ ನಾನು ಇದು ಹಾಕ್ತೇನೆ. 1 2 3 4 5. ಇದು ಯಾವುದಕ್ಕೆ? ಕುಚ್ಚುವಿಗೆ. ಇದು ಕುಚ್ಚುವಿಗೆ ಹಾಕ್ತೇನೆ. ಪುನಃ ಒಂದು ಸಲ ಲಾಕ್ ಮಾಡ್ತೇನೆ. ಪುನಃ ಸಲ ಲಾಕ್ ಮಾಡಿ ಈಗ ಇದನ್ನು ಬೀಡನ್ನು ತಗೊಳ್ತೇನೆ. ಈಗ ಇಲ್ಲಿ ಬೀಡ್ ಹಾಕಿದ್ದೇನಲ್ಲ, ಹಾಗೆ ಸಾರಿ ಇಲ್ಲೊಂದು ಮಿಸ್ ಆಯಿತು, ಇಲ್ಲೊಂದು ಬೀಡ್ ಹಾಕ್ಲಿಕ್ಕುಂಟು, ಸಾರಿ. ಇದು ನಾನು ನಿಮಗೆ ಮೊಬೈಲ್ ತೋರ್ತದೆ. ಇಲ್ಲೊಂದು ಸಲ ಲಾಕ್ ಮಾಡಿದೆಲ್ಲ, ಒಂದು ಸಲ ಇದನ್ನು ಆರ್ಚನ್ನು ಲಾಕ್ ಮಾಡಿದೆ ಅಲ್ಲ, ಈಗ ಒಂದು ಸಲ ಲಾಕ್ ಮಾಡ್ತೇನೆ. ಇದು ಆರ್ಚ್ ಲಾಕ್ ಆದ ನಂತರ ಒಂದು ಸಲ ಪುನಃ ಲಾಕ್ ಮಾಡಿ ದಾರ ಮೇಲೆ ಎತ್ತಿ ಬೀಡ್ ತಗೊಳ್ತೇನೆ. ನೀವು ಟರ್ನ್ ಮಾಡಿ ವರ್ಕನ್ನು ನೋಡಬೇಕು. ಕೆಲಸ ಈಗ ನಾವು ಒಬ್ಬರೇ ಮಾಡುವಾಗ ಸರಿ ಆಗ್ತದೆ. ಈಗ ನನಗೆ ಕಾನ್ಸಂಟ್ರೇಷನ್ ಇದಕ್ಕೂ ಕೊಡಬೇಕು. ಸೊ ಬೀಡ್ ಲಾಕ್ ಮಾಡ್ತೇನೆ, ಸಾರಿಗೆ ಲಾಕ್ ಮಾಡ್ತೇನೆ ಬೀಡನ್ನು. ಈಗ ನೋಡಿ, ಆಗ ಇಲ್ಲಿ ಈ ಆರ್ಚಿನದ್ದು ಈ ಸೈಡ್ ಆ ಸೈಡ್ 2 ಬೀಡು, ಸೆಂಟ್ರಲ್ ಒಂದು ಬೀಡ್ ಆಯಿತು. ಈಗ ನಾನು ಬೀಡ್ ಲಾಕ್ ಮಾಡಿದೆ ಅಲ್ಲ, ಈಗ ನಾನು ಪುನೊಂದು ಸಲ ಲಾಕ್ ಮಾಡಿ ಕುಚ್ಚು ತಗೊಳ್ತೇನೆ. 1 2 3 4 5 ಇದು ಕುಚ್ಚುಗೆ. ಇದು ಲಾಕ್ ಮಾಡ್ತೇನೆ, ಪುನೊಂದು ಲಾಕ್ ಮಾಡ್ತೇನೆ. ಇದೀಗ ನಮಗೆ ಇನ್ನು ಆರ್ಚ್ ಸ್ಟಾರ್ಟ್ ಆಗ್ತದೆ. ಇದೇ ಥರ ಆರ್ಚ್ ಸ್ಟಾರ್ಟ್ ಆಗ್ತದೆ. ಒಂದು ಸಲ ಲಾಕ್ ಮಾಡಿದಲ್ಲ, ಈಗ ಇನ್ನೊಂದು ಸಲ ಲಾಕ್ ತಗೊಂಡು, ಸಾರಿ ಇಲ್ಲಿ ತಪ್ಪಿ ಹೋಯಿತು. ಇದು ನಾನು ಆರ್ಚನ್ನು ಇದು 5 ಚೈನ್ ಹಾಕಿದ ಕುಚ್ಚುವಿಗೆ. ಈಗ ಪುನೊಂದು ಸಲ ಲಾಕ್ ತಗೊಳ್ತೇನೆ, ಬೀಡ್ ತಗೊಳ್ತೇನೆ. ಈಗ ನಾವು ನೆಕ್ಸ್ಟ್ ಸೇಮ್ ಆಗ ಮಾಡಿದ್ದೆ, ಈಗ ಪುನಃ ಸ್ಟಾರ್ಟ್ ಮಾಡೋದು. ನಾನು ಈ ಬೀಡನ್ನು ಲಾಕ್ ಮಾಡ್ತೇನೆ, ಸಾರಿಗೆ ಪುನಃ ಲಾಕ್ ಮಾಡ್ತೇನೆ, ಪುನೊಂದು ಲಾಕ್ ತಗೊಳ್ತೇನೆ. ಯಾಕಂದರೆ ನಮಗೆ ಆರ್ಚನ್ನು 2 ಸಲ ಲಾಕ್ ಮಾಡಲಿಕ್ಕೆ ಉಂಟಲ್ಲ, ಅದಕ್ಕೆ ಇದು 2ನೇ ಸಲ ಲಾಕ್ ತಗೊಳ್ಳೋದು. ನಾನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 2 ಸಲ ಉಂಟು, ಇಲ್ಲಿ 2 ಸಲ ಉಂಟು. ಪುನಃ ಈಗ 7 ಚೈನ್ 1 2 3 4 5. ದಾರ ಮಿಸ್ ಆಗಬಾರ್ದು. 6 7 ಚೈನ್ ತಗೊಂಡಾದ ನಂತರ ಹೀಗೆ ಮಾಡೋದಲ್ಲ, ಯು ಶೇಪಲ್ಲಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡುವಾಗ ನಾನು ಏನು ಹೇಳಿದ್ದೇನೆ, ಇದೇ ಸೈಜಲ್ಲಿ ನಾವು ಲಾಕ್ ಮಾಡಬೇಕು. ಅದು ಒಂದು ಆರ್ಚ್ ದೊಡ್ಡದು, ಒಂದು ಆರ್ಚ್ ಅಗಲ, ಒಂದು ಆರ್ಚ್ ಸಪ್ರ ಆಗಬಾರ್ದು. ಇದು ಲಾಕ್ ಮಾಡಬೇಕು. ಈಗ ಪುನಃ 7 ಚೈನ್ ತಗೊಳ್ತೇನೆ. ಈಗ 7 ಚೈನ್ ಮಾಡಿ ಸಾರಿಯನ್ನು ಟರ್ನ್ ಮಾಡ್ತೇನೆ. ಫಸ್ಟ್ ಲಾಕ್ ಉಂಟಲ್ಲ, ಅಲ್ಲಿ ಒಂದು ಸಲ ಲಾಕ್ ಮಾಡ್ತೇನೆ. ಪುನಃ ಸೆಕೆಂಡ್ ಲಾಕ್ ಉಂಟಲ್ಲ, ಅಲ್ಲಿಗೂ ಲಾಕ್ ಮಾಡ್ತೇನೆ. ಅದಕ್ಕಾಗಿ 2 ಸಲ ಲಾಕ್ ಮಾಡೋದು. ಈಗ ಪುನಃ ಸೂಜಿ ಮೇಲೆ ದಾರ ತಗೊಂಡು 7ಅಲ್ಲಿ 8 ಹಾಫ್ ಡಬಲ್ ಕ್ರೋಶ ಮಾಡ್ತೇನೆ. 1 2 ಇಲ್ಲಿ ನಾನು 8 ಹಾಫ್ ಡಬಲ್ ಕ್ರೋಶ ಮಾಡಿ, ಈಗ ನಾನು ಹೇಳಿದೆ ಅಲ್ಲ, ಇದಕ್ಕೆ ನಾನು ಒಂದು ಸಿಂಗಲ್ ಕ್ರೋಶ ಅಂದರೆ ಲಾಕ್ ಮಾಡ್ತೇನೆ. ಸಿಂಗಲ್ ಕ್ರೋಶ ಅಂದರೆ ಒಂದು ಲಾಕ್ ಅಂದ್ರೆ ಈಗ ಸಾರಿಗೆ ಲಾಕ್ ಮಾಡಿದೆ. ಈಗ ನಾನು ಪುನಃ ಈಗ ಲಾಕ್ ಆಯ್ತಲ್ಲ, ಈಗ ನಾನು ಪುನೊಂದು ಸಲ ಲಾಕ್ ಮಾಡಿ ಆರ್ಚ್ ತಗೊಳ್ಬೇಕಲ್ಲ. ಈಗ ಪುನಃ 1 2 3 4 5 6 7 ತಗೊಳ್ತೇನೆ. 7 ತಗೊಂಡು ಇದನ್ನು ಹೀಗೆ ಮಾಡೋದಲ್ಲ, ಲಾಕು ಒಳಗೆ ತಗೊಂಡು ಲಾಕ್ ಮಾಡಬೇಕು. ಪುನಃ 7 ಚೈನ್ ತಗೊಳ್ತೇನೆ. ಈ 7 ಚೈನ್ ತಗೊಂಡದನ್ನು ಇಲ್ಲಿ ಒಂದು ಫಸ್ಟಿಗೆ ಒಂದು ಸಲ ಲಾಕ್ ಮಾಡಿ, ಅಲ್ಲಿಗೊಂದು ಸಲ ಲಾಕ್ ಮಾಡ್ತೇನೆ. ಸೆಕೆಂಡ್ ಸಲ ತಗೊಂಡದನ್ನು ಅಲ್ಲಿ ಒಂದು ಸಲ ಲಾಕ್ ಮಾಡ್ತೇನೆ. ಅದಕ್ಕೆ 2 ಸಲ ಲಾಕ್ ಮಾಡೋದು ಅಷ್ಟೇ. ನೋಡಿ, ಒಂದು ಸಲ ಲಾಕ್ ಆಯ್ತಲ್ಲ, ಪುನಃ ಇಲ್ಲೊಂದು ಸಲ ಲಾಕ್ ಮಾಡ್ತೇನೆ. ಅದು ಟರ್ನ್ ಆಗುವಾಗ
ತಪ್ಪಿ ಹೋಗ್ತಿದೆ ಕೆಲವೊಂದು. ಲಾಕ್ ಆಯಿತಾ? ಈಗ ನಾನು ಈ 7 ಚೈನ್ ಉಂಟಲ್ಲ, 2 7 ಚೈನಲ್ಲಿ ಹಾಫ್ ಡಬಲ್ ಕ್ರೋಶ 4 ಮಾಡ್ತೇನೆ. ಇಲ್ಲಿ ನೋಡಿ, ಹಾಫ್ ಡಬಲ್ ಕ್ರೋಶ 4 ಮಾಡಿದ ನಂತರ ಈಗ ಕಂಟಿನ್ಯೂಷನ್ 8 ಮಾಡಲಿಕ್ಕಿಲ್ಲ, 4 ಮಾಡಿ ನಿಲ್ಲಿಸ್ಬೇಕು. ಸೆಕೆಂಡ್ ಆರ್ಚಲ್ಲಿ 4 ಮಾಡಿ ನಿಲ್ಲಿಸ್ಬೇಕು. ಪುನಃ 1 2 3 4 5 6 7 ಮಾಡಿ ಸಾರಿಯನ್ನು ಟರ್ನ್ ಮಾಡಿ ಇಲ್ಲಿಗೆ ಕೌಂಟ್ ಮಾಡಬೇಕು. ಈ ಫಸ್ಟ್ ಆರ್ಚಿದ್ದು ಕೌಂಟ್ ಮಾಡಬೇಕು. 1 2 3 4. ಈ 4ಗೆ ಒಂದು ಸಲ ಲಾಕ್ ಮಾಡಬೇಕು, ಆಯಿತಾ? ಪುನಃ ನೆಕ್ಸ್ಟ್ ಇದಕ್ಕೊಂದು ಡಬಲ್ ಸಲ, ಎಲ್ಲದಕ್ಕೂ ಡಬಲ್ ಸಲ ಲಾಕ್ ಮಾಡಬೇಕು ಮಾತ್ರ. ಆರ್ಚನ್ನು ಮಾಡಿ ಈಗ ಪುನಃ ಸೂಜಿ ಮೇಲೆ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶ 4 ಮಾಡಬೇಕು. 1 2 3, ಇದಕ್ಕೆ ಹಾಫ್ ಡಬಲ್ ಕ್ರೋಶ ಹೇಳೋದು 4 ಮಾಡಿ ಈಗ ನಾವು ದಾರವನ್ನು ಮೇಲೆ ಎತ್ತಿ ಪುನಃ ಒಂದು ಸೆಂಟರಿಗೆ ಒಂದು ಬೀಡ್ ಬೇಕಲ್ಲ, ಬೀಡ್ ಹಾಕುವ. ಬೀಡ್ ಹಾಕಿ ಬೀಡನಿಗೆ ಲಾಕ್ ಮಾಡೋದು ಬೇಡ, ಸೂಜಿ ಮೇಲೆ ದಾರ ತಗೊಂಡು ಪುನಃ 4 ಹಾಫ್ ಡಬಲ್ ಕ್ರೋಶ ಮಾಡು. 1 2 3, ಇಲ್ಲಿಗೆ 4 ಹಾಫ್ ಡಬಲ್ ಕ್ರೋಶ ಆಯಿತು. ಈ ಆರ್ಚ್ ಕಂಪ್ಲೀಟ್ ಆಯಿತು. ನಾವಿಲ್ಲಿ 4 ಡಬಲ್ ಕ್ರೋಶ ಮಾಡಿ ಹಾಫ್ ಡಬಲ್ ಕ್ರೋಶ ಮಾಡಿ ಬಿಟ್ಟಿದ್ದೆಲ್ಲ, ಈ 4 ಈಗ ಪುನಃ ಕಂಪ್ಲೀಟ್ ಮಾಡಬೇಕು. ಈ ಡೆಡ್ ಎಂಡ್ ಈ ಎಂಡಿಗೆ ಬರಬೇಕಲ್ಲ ನಾವು. 1 ನೀವು ಮಾಡ್ತಾ ಹೋಗೋದು ಗೊತ್ತಾಗ್ತದೆ. 2 ಹಾಫ್ ಡಬಲ್ ಕ್ರೋಶ, 3 4 ಅಂದರೆ ಸೂಜಿ ಮೇಲೆ ದಾರ ತಗೊಂಡು 3ರಲ್ಲಿ ಎಳೆಯಲು ಪಾಸ್ ಆಗೋದಕ್ಕೆ ಹಾಫ್ ಡಬಲ್ ಕ್ರೋಶ ಹೇಳೋದು. ನೋಡಿ, ಇದು ಈಗ ಆಚೆ ರೆಡಿ ಆಯಿತು. ಈಗ 4 ಆದ ನಂತರ ನಾನೇನು ಹೇಳಿದ್ದೀನಿ, ಇಲ್ಲಿ ಲಾಕ್ ಮಾಡಿದ್ದೀನಿ, ಅಲ್ಲಿಗೆ ಹೋಗಿ ಇದನ್ನು ದಾರವನ್ನು ಲಾಕ್ ಮಾಡಿದ್ರೆ ಆರ್ಚ್ ಕರೆಕ್ಟ್ ನಿಲ್ತದೆ. ಆನಂತರ ಪುನಃ ಈಗ ಆಯ್ತಲ್ಲ, ಇಲ್ಲಿ ನಾನೇನು ಮಾಡಿದ್ದೀನಿ, ಒಂದು ಲಾಕ್ ಮಾಡ್ತೇನೆ. ಆರ್ಚಿನ ಆಚೆ ಈಚೆ ಒಂದು ಲಾಕ್ ಬೇಕು ಹೇಳಿದ್ದೇನೆ, ಇಲ್ಲೊಂದು ಲಾಕ್ ಮಾಡಿ ಈಗ ನಾನೊಂದು ಎಂತ ಮಾಡ್ತೇನೆ, ತಪ್ಪಿ ಹೋಯಿತು. ಲಾಕ್ ಮಾಡಿ ಈಗ ಬೀಡ್ ತಗೊಳ್ತೇನೆ. ಇದನ್ನು ಇದಕ್ಕೆ ಲಾಕ್ ಮಾಡಿದೆ. ಈಗ ನೋಡಿ, ಇಲ್ಲಿ ಆಯ್ತಲ್ಲ ಈ ಥರ. ಈಗ ಒಂದು ಲಾಕ್ ಮಾಡ್ತೇನೆ. ನೀವು ಇನ್ನೊಂದು ಕ್ಲೂ ಹೇಳ್ತೇನೆ, ಇಲ್ಲಿ ಏನು ಮಾಡಿದ್ದೀರಿ ಅದೇ ಇಲ್ಲಿಯೂ ಮಾಡಲಿಕ್ಕೆ ಅಷ್ಟೇ, ಗೊತ್ತಾಯ್ತಾ? ಪುನಃ ಈಗ ದಾರ ಮೇಲೆ ಎತ್ತೇನೆ. ಆರ್ಚಿನ ಆಚೆ ಈಚೆ ನಮಗೆ 2 ಬೀಡು, ಸೆಂಟ್ರಲ್ ಒಂದು ಬೀಡು, ಒಟ್ಟಿಗೆ 3 ಬೀಡು ಬರ್ತದೆ. ಈಗ ಬೀಡ್ ಲಾಕ್ ಮಾಡ್ತೇನೆ. ಇಲ್ಲಿ 2 ಸೈಡಲ್ಲಿ ಬೀಡ್ ಲಾಕ್ ಮಾಡಲಿಕ್ಕೆ, ಸೆಂಟ್ರಲ್ ಇದ್ದಕ್ಕೆ ನೀವು ಬೀಡ್ ಲಾಕ್ ಮಾಡಲಿಕ್ಕೆ ಇಲ್ಲ. ಈಗ ಇದನ್ನು ಲಾಕ್ ಮಾಡ್ತೇನೆ. ಈಗ ನೋಡಿ, ಬೀಡ್ ಲಾಕ್ ಮಾಡಿದ್ದೇನೆ ನೋಡಿ, ಇಲ್ಲಿಯೂ ಮಾಡಿದ್ದಾನೆ, ಬೀಡ್ ಲಾಕ್ ಮಾಡಿದ್ದಾನಲ್ಲ. ಈಗ ನಾನು 5 ಚೈನ್ ತಗೊಳ್ತೀನಿ. ಇದು ಕುಚ್ಚಿಗೆ 1 2 3 4 5, ಇದು ಕುಚ್ಚಿಗೆ. ಇದನ್ನು ನಾನು ಪುನಃ ಇಲ್ಲಿ ಲಾಕ್ ಮಾಡ್ತೇನೆ. ಇನ್ನೊಂದು ಸಲ ಲಾಕ್ ಮಾಡ್ತೇನೆ. ಪುನಃ ದಾರಿ ಎತ್ತಿ ಪುನಃ ಇದು ತಗೊಳ್ತೇನೆ, ಬೀಡ್ ತಗೊಳ್ತೇನೆ. ಈಗ ಆರ್ಚ್ ಸ್ಟಾರ್ಟ್ ಮಾಡಬೇಕಲ್ಲ, ಬೀಡ್ ಲಾಕ್ ಮಾಡ್ತೇನೆ. ಪುನಃ ಇದನ್ನು ಬೀಡನ್ನು ಇಲ್ಲಿಗೆ ಲಾಕ್ ಮಾಡ್ತೇನೆ. ಇನ್ನೊಂದು ಸಲ ತಗೊಳ್ತೀನಿ. ಇದು 2 ಸಲ ನಮಗೆ ಲಾಕ್ ಮಾಡಲಿಕ್ಕೆ ಬೇಕಲ್ಲ, ಬೀಡಿನದ್ದು ಆಚೆ ಈಚೆ 2 ಸಲ. ಇದು ಒಂದು ಲಾಕ್ ಆಯಿತು, 2 ಲಾಕ್. ನೋಡಿ, ಈ ಥರ ಬರ್ತದೆ. ಇದೇ ಥರ ನಾವು ಕಂಟಿನ್ಯೂಷನ್ ಮಾಡಿ ತೋರೋದು. ಈಗ ಅರ್ಥ ಆಯ್ತು ನೋಡಿ, ಆಚೆ ಈಚೆ ಇದ್ರದ್ದು ಆರ್ತದ ಅದುಂಟು ಬೀಡು, ಸೆಂಟ್ರಲ್ ಬೀಡು. ಹಾಗೆ ಆಚೆ ಈಚೆ ಕುಚ್ಚುದು ನಮಗೆ ಬೀಡ್ ಬರ್ತದೆ ಈ ಥರ ಮಾಡಿದರೆ. ಈ ಥರ ಮಾಡಿ ಇದರಲ್ಲಿ ನಾನು ಕುಚ್ಚು ಹಾಕೋದು, ಈ ಪ್ಲೇಸಲ್ಲಿ ಕುಚ್ಚು ಹಾಕೋದು. ಇದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇದೇ ಥರ ಕಂಟಿನ್ಯೂಷನ್ ಮಾಡ್ತೇನೆ ನಾನು ಈ ಆರ್ಚನ್ನು. ಮತ್ತು ಕುಚ್ಚು ಹಾಕಿ ಕಂಪ್ಲೀಟ್ ಪಿಕ್ಚರ್ ನಿಮಗೆ ಹೇಗೆ ಬಂತಂತ ನಾನು ನಿಮಗೆ ತಂದು ತೋರಿಸ್ತೇನೆ. ನಾನು ಇಲ್ಲಿ ಮಾಡ್ತಾ ಹೋದರೆ ನಿಮಗೆ ಇದು ಲೆಂತ್ ಆಗ್ತದೆ, ಇಂಟ್ರೆಸ್ಟು ತಪ್ಪಿ ಹೋಗ್ತದೆ. ಸೊ ಇದು ನೀವು ಮಾಡುವವರು 2-3 ಸಲ ರಿಪೀಟ್ ಮಾಡಿ ನೋಡಿ. ಈಸಿ ಉಂಟು, ಕ್ರೋಶ ಮಾಡಲಿಕ್ಕಿದು ಈಸಿ ಉಂಟು. ಸೊ ನಾನು ಇದನ್ನು ಕಂಪ್ಲೀಟ್ ಮಾಡಿ ತಂದು ನಿಮಗೆ ತೋರಿಸ್ತೇನೆ. ನೋಡಿ, ನಾನೀಗಿದು ಕಂಪ್ಲೀಟ್ ಮಾಡಿ ನೋಡಿ ಫೈನಲ್ ಲುಕ್ ಹೇಗೆ ತೋರ್ತದೆ ಅಂತ ನಿಮಗೆ ಗೊತ್ತಾಗ್ತದೆ. ನೋಡಿ ಆಚೆ ಈಚೆ ಬೀಡ್, ಸೆಂಟ್ರಲ್ ಬೀಡ್, ಕುಚ್ಚಿಗೂ ಹಾಗೆ ಹಾಕುವಾಗ ನೀವು ಕುಚ್ಚಲ್ಲಿ ಆ ಸೈಡ್ ಈ ಸೈಡ್ ಬರ್ತದೆ. ಇದು ನಾನು 150 ತಗೊಂಡು ಡಬಲ್ ಮಾಡೋ 300 ಆಗ್ತದೆ. ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತಗೊಂಡು ಗೋಲ್ಡನ್ ಕಲರಲ್ಲಿ ಕುಚ್ಚು ಹಾಕಿದ್ದೇನೆ. ನೋಡಿ, ಇದು ಫೈನಲ್ ಲುಕ್. ಮತ್ತು ವರ್ಕ್ ಸ್ವಲ್ಪ ಬೇಗ ಏನು ಮುಗಿಯೋದಿಲ್ಲ ವರ್ಕ್, ಅದೊಂದು ಹೇಳ್ತೇನೆ. ಬಟ್ ಈಸಿ ಉಂಟು. ನೀವು ಒಂದು 2 ಸಲ ವ್ಯೂ ಮಾಡಿದರೆ ತುಂಬ ಈಸಿ ಉಂಟು. 2 ಸಲ ಮಾಡ್ತಾ ಹೋಗೋ ಮತ್ತು ಕಂಪ್ಲೀಟ್ ನಿಮಗೆ ಬರ್ತದೆ. ಈ ವಿಡಿಯೋ ಹೇಗೈತೆ ಅಂತ ಇದು ಇಷ್ಟ ಆದದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗೋದು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ನನ್ನ ವಿಡಿಯೋ ಲಿಂಕನ್ನು ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಆಗಿ ನೋಡಲಿಕ್ಕೆ ಹೇಳಿ. ನೀವು ನನಗೆ ಸಪೋರ್ಟ್ ಹೀಗೆ ನೀವು ನನಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ನಾನು ಬರುವಾಗ ಒಂದು ಒಳ್ಳೆ ವಿಡಿಯೋದಿಂದ ಬಂದು ನಿಮ್ಮನ್ನು
ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.